ಹುಮ್ನಾಬಾದ್ನಲ್ಲಿ ವಕೀಲರ ಸಂಘದ ಸಭಾಂಗಣದಲ್ಲಿ ನಡೆದ ಹಿರಿಯ ಸಿವಿಲ್ ನ್ಯಾಯಾಧೀಶ ಪ್ರಶಾಂತ್ ಬಾದವಾಡ್ಗಿ ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಸಣ್ಣ ಹನುಮೇಗೌಡ ಅವರ ವರ್ಗಾವಣೆ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹಿರಿಯ ವಕೀಲ ಡಿ ಮಹಾದೇವಪ್ಪ ಅವರು ಅದ್ಭುತವಾಗಿ ಮಾತನಾಡಿದರು. ಪ್ರಸನ್ನ ಸಾಹೇಬ್ ಪ್ರಮೋಟ್ ಬಂದು ಜೈಮಿಸಿದ್ರು ಅವ್ರಿಗೆ ಬಂದಿರೋ ಹೊಸ ಸಬ್ಜೆಕ್ಟ್ಗಳು ಎಲ್ಲವೂ ಎಮಿಸಿ ಬಂತು ಎನ್ಎಸಿ ಬಂತು ರೆಗ್ಯುಲರ್ ಅಕ್ಕಿ ಬಂತು ಎಲ್ಲ ಬಂತು ಅವ್ರು ಹೇಳ್ಬೋದು ನಾವು ಎಮಿಸಿ ಮಾಡಿದ್ವಿ ಸರ್ ಇವರು ಸೀನಿಯರ್ಸ್ ಅವರು ನಾವು ಏನು ಮಾಡಿದ್ವಿ ಸರ್ ನಮಗೆ ಎಷ್ಟು ತಿಳಿಸೋ ಸಾವಿರ ಎಮಿಸಿದಾಗಿಲ್ಲ ಸಿವಿಲ್ದಾಗಿ ಮಾಸ್ಟ್ರಿಗೆ ಇರೋದು ಯಾಕೆ ಹೋಗ್ಲಿಕ್ಕೋ ಅಂದರೆ ಎಮಿಸಿದಾಗ ಅದೇ ಪ್ರಕಾರ ಇರ್ತದ್ರು ಪಾಪ ಇನ್ನೊಂದು ಇರ್ತದೆ ಎಷ್ಟೋ ಜನ ಭಾಳ ಮಂದಿ ಹೋಗಿದ್ದೀವಿ ನಾವು ನಮ್ಗೆ ಗೊತ್ತಿರೋದು ನಾವು ಹೇಳಿರ್ತೇವೆ ಆ ಸೀನಿಯರ್ ಇತ್ತು ಜೂನಿಯರ್ ಇತ್ತು ಯಾರು ಹೇಳಿದ್ರು ಎಕ್ಸೆಪ್ಟ್ ಮಾಡೋದು ಮನೋಭಾವನೆ ಇಬ್ಬರು ಬಂದಿತ್ತು. ಪ್ರಸನ್ನ ಸಾಹೇಬ್ರು ನಮ್ಮ ಎಮ್ ಸಿ ಬರಂಗಿಲ್ಲ ಡಿ ಎಸ್ ಸಿ ಅಂದ್ರೆ ಒಂದೇ ವರ್ಷದಲ್ಲಿ ಪರ್ಫೆಕ್ಟ್ ಅವರು ನಂಬರ್ ಆಫ್ ದಿ ಕೇಸಸ್ ಅವ್ರಿಗೆ ಡಿಸ್ಪೋಸ್ ಯಾವಾಗ ಒಂದೇ ವ್ಯಕ್ತಿ ಮಂದಿ ಎಷ್ಟಲ್ಲಿ ಅದಕ್ಕೆ ಅವರೇ ಅವ್ರಿಗೆ ಹೇಳ್ತಿದ್ದೇವೆ ನಾವು ಅದೇ ಎಫಿಷಿಯಲಾಗಿ ಒಂದು ಕ್ಯಾಲ್ಕುಲೇಷನ್ ಅದ್ರ ಪಕ್ಕ ಮುಗಿಸ್ಬಿಟ್ರಿ ಅಂತಂದ್ರೆ ಅವರು ಸ್ಟಡಿ ಮಾಡಿ ಅದು ಕನೆಕ್ಟ್ ಆಗಿ ಒಂದು ಪರ್ಸನಲ್ ಎಮ್ ಸಿ ಕಲ್ಸೋದು ಪರ್ಫೆಕ್ಟ್ನೆಸ್ ಅಲ್ಲ. ಅದಕ್ಕೆ ನಾನು ಇದೇ ರೀತಿಯಾಗಿ ನಮ್ಮ ಸಣ್ಣ ಅನ್ಬೇಕು ಸಾಹೇಬ್ರು ನಾವು ಸರಿ ಹೇಳಬೇಕಂದ್ರೆ ರೀಸೆಂಟಾಗಿ ಒಂದೇ ದಿವಸ ಯಾಕೆ ದಿವಸ ಮೊದಲೇ ಒಂದು ಮೇಲ್ ಅಪ್ಲಿಕೇಶನ್ ಇತ್ತು ನಮ್ಮದು ವರ್ಮ ಬಿಟ್ಟಿದ್ದು ಅವ್ರು ಎಷ್ಟು ಹೊಂಟದ್ದು ಸರಿ ಸಾವಿರ ಹೇಳಿದ್ರು ಸ್ವಲ್ಪ ವರ್ಮ ಅವ್ರಿಗೆ ಇಲ್ಲಿಂದ ಅರ್ಜೆಂಟ್ ಮಾಡಿ ನೀವು ಅಮ್ಮ ವರ್ಮ ಫೋನ್ ಹೋದವ್ರು ಇರೋದ ಇದ್ದಾರೆ ಸರ್ ವಾಪಸ್ ತಪ್ಪಂದ್ರೆ ಅದಾಗಿ ಕೋರ್ಟ್ ಎಕ್ಸ್ಪೆಕ್ಟಿವ್ ಸರ್ ಹೇಳಿದ್ರು ಸಬ್ಮಿಷನ್ ಮಾಡಿದ್ರು ಸಾಗಿ ಸರ್ ಕೋರ್ಟ್ ಎಕ್ಸ್ಪೆಕ್ಟಿವ್ ಬೆಟರ್ ಅವ್ರಿಗೆ ರೆಗ್ಯುಲರ್ ಇರೋದು ಅದಕ್ಕಿಂತ ಬೆಟರ್ ಬುಕ್ಕಿಂಗ್ ಆಗ್ತದೆ ಸರ್ ದುಡ್ಡು ಸ್ವಲ್ಪ ಇದು ಮಾಡ್ಬೇಕು ಅದಾಗ ಸ್ಟೈಲ್ ಮಾಡಿ ಮತ್ತೆ ಮರುದಿವಸ ಅಂದ್ರೆ ಮೇಲ್ ಅಪ್ಲಿಕೇಶನ್ ಆಯಿತು ನಮ್ಮ ವರ್ಷ ವರ್ಮ ಯಾಕಂತ ಸರ್ ಅಂದರೆ ನಾವು ಇದು ನಾವು ಹೇಳಿದಂಥದ್ದು ಎಕ್ಸೆಪ್ಟ್ ಮಾಡಬೇಕು. ಯಾಕಂದ್ರೆ ಕೆಲವು ಮಂದಿ ಇರ್ತಾರೆ ನಾವು ಹೇಳಿದ್ದು ಮಾಡ್ತಾರೆ ಅದು ಇಲ್ಲ. ಇವಾಗ ನಮ್ಮಲ್ಲಿ ಇಬ್ಬರು ನ್ಯಾಯಾಧೀಶ ನಮ್ಮಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಇವತ್ತು ಯಾವುದೇ ವಿಷಯದ ಬಗ್ಗೆ ಇದ್ದರೂ ಕೂಡ ನಾವು ಸೀನಿಯರ್ಸ್ ಜೂನಿಯರ್ಸ್ ಯಾವುದೇ ರೀತಿ ಅವರು ಸಜೆಸ್ಟ್ ಮಾಡ್ತಾರೆ ಅದ್ರ ಪ್ರಕಾರವನ್ನು ಎಕ್ಸೆಪ್ಟ್ ಮಾಡಿದ್ದಾರೆ ಹೇಳಿದ ಗೇಟ್ ನಿಂತ ಅದೇ ರೀತಿ ಇಬ್ಬರು ನ್ಯಾಯಾಧೀಶ ಮಾಡಿದ್ರು ಅಂದರೆ ನಮ್ಮಲ್ಲಿ ಗುಡಿಸಿರೋದೇ ಇರೋದೇ ಆನೆಸ್ಟಿ ಕಲ್ಚುಲಿಟಿ ಸಿನ್ಸಿಯರಿಟಿ ಮೂರನ್ನು ಅಡಾಪ್ಟ್ ಮಾಡ್ಕೊಂಡು ಇವತ್ತು ನಮ್ಮಲ್ಲಿ ಕೆಲಸ ಮಾಡಿ ಪ್ರಸನ್ನ ಸಾಹೇಬ್ ಹೋಗ್ತಾ ಇದ್ದಾರೆ. ಅದೇ ರೀತಿ ಸರ್ ಹನುಮೇಗೌಡ ಸಾಹೇಬ್ ಹೋಗ್ತಾ ಇದ್ದಾರೆ. ಅಂದರೆ ಒಂದೇ ಒಂದು ಏನಪ್ಪ ಅಂದ್ರೆ ನಾವು ಫಸ್ಟ್ ಪ್ರಸನ್ನ ಸಾಹೇಬರು ಬಂದಾಗ ಒಂದು ಕ್ವಶನ್ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆವು ಸರ್ ನಮ್ಮ ಒಪ್ಪಿಗೆ ಏನು ಬೇಕಾಗಿದೆ ಎರಡು ಚೀಸ್ ಬೇಕು ಅಂತ ಹೇಳಿದ್ರು. ಒಂದು ವಯಸ್ಸು ಜೆ ಬೇಕು ಅಂತ ಬೇಲ್ ಮಾಡಿ ಅವ್ರು ಏನು ಮಾಡ್ತಾರೆ ಅಂತ ನಾವು ಇದು 2 ವರ್ಷ ಐತಿ ಈಗ ಉದ್ಯೋಗ ಆಗ್ತಿದ್ದೇವೆ ದೇಶಕ್ಕೆ ಹಾಕೋದು ರಿಲೀಫ್ ಓರಿಯೆಂಟೆಡ್ ಈ ಜಡ್ಜಸ್ ಭಾಳ ಮಂದಿ ಇರ್ತಾರೆ. ಇದು ಹಿಂಗೆ ಕೊಟ್ಟರೆ ಏನಿತ್ತು ಮುಂದೆ ಇರುತ್ತೋ ಹಿಂಗೆ ಹೇಳ್ತಾರೆ ಏನಿಲ್ಲ ಸದ್ಯಕ್ಕೆ ನನ್ನಪ್ಪ ಕಮಿಟಿ ನಮಗೂ ಸ್ಯಾಟಿಸ್ಫೈ ಗೊತ್ತಿದ್ದು ಸ್ಯಾಟಿಸ್ಫೈ ಕೊಟ್ಟು ನಮ್ಮಲ್ಲಿ ನಾವೇನು ಕೆಲಸ ಮಾಡ್ತಿರ್ತಾರೆ ಮ್ಯಾರೇಜ್ ಮೇಲೆ ಏನಾಗಿರ್ತಾವೆ ಡಿಸ್ಮಿಸಲ್ ಆಗಿರ್ತಾವ ಅಥವಾ ಡಿಫ್ರೆಂಟ್ ಆಗಿರ್ತಾವೆ ಅದು ಸರ್ ಡಿಪೆಂಡ್ ಮಾಡಿ ಸರಿ ಕೇಸ್ ಅಟ್ಲೀಸ್ಟ್ ವಕೀಲರಿಗೆ ಏನು ಬೇಕು ಒಂದು ರಿಲೀಫ್ ಓರಿಯೆಂಟೆಡ್ ಇರ್ತಾರೆ. ಆ ರೀತಿ ನಮ್ಮಲ್ಲಿ 3 ವರ್ಷ ಮಾಡಿ ಇನ್ನೂ ನಾವು ಎಕ್ಸ್ಪೆಕ್ಟೇಷನ್ ಇದ್ದೆವು ಇಬ್ಬರು ಪ್ರೀ ಮ್ಯಾಚ್ ಯಾರು ಹೋಗಿಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೂ ಇಬ್ಬರು ಸಾಹೇಬ್ ಏನು ಮಾಡ್ತಾರೆ ಪ್ರೀ ಮ್ಯಾಚ್ ಹೋಗ್ತಾ ಇದ್ದು ಅದಕ್ಕೆ ಅವರಿಗೆ ದೇವರು ಒಳ್ಳೇದು ಮಾಡಿ ಫುಲ್ ಪ್ರೊಮಿಷನ್ ಆಗಿ ಹೈಕೋರ್ಟ್ ಹೋಗಿ ಅಂತ ನಾನು 2 ಮಾರ್ಕ್ಸ್ ಆಗಿದೆ.